ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜ್ಯ ರಾಜಕಾರಣದಲ್ಲಿ ಜೋರಾಗಿರುವ ನವೆಂಬರ್ ಕ್ರಾಂತಿ ಚರ್ಚೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಮನಕ್ಕೆ ದಿನಾಂಕ ಫಿಕ್ಸ್. ನವೆಂಬರ್ 20ಕ್ಕೆ 100 ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆಗೆ ಬಂದಾಗ ಕ್ರಾಂತಿ ಮಾತಿಗೆ ಹಾಕ್ತಾರಾ ಬ್ರೇಕ್? ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಏನೇ ಆದ್ರೂ ನಮಗೆ ಸ್ಥಾನ ಸಿಗುತ್ತೆ ಅಂತ ವೇಟಿಂಗ್. ಸಚಿವ ಸ್ಥಾನ ಮಿಸ್ ಆದ್ರೆ ಲಕ್ಷ್ಮಣ ಸವದಿ, ಡಾಕ್ಟರ್ ಅಜಯ್ ಸಿಂಗ್ ಸೇರಿ ಕೆಲವರನ್ನ ಸೆಳೆಯೋಕೆ ಬಿಜೆಪಿ ಪ್ಲಾನ್. ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋ ಕೇಸರಿ ಪಾಳೆಯ. ನಮ್ಗೆ ಆರ್ಎಸ್ಎಸ್ ಮಾತ್ರ ಶತ್ರುವಲ್ಲ, ನಮ್ಮ ಶತ್ರು ಅಸಮಾನತೆಯ ವ್ಯವಸ್ಥೆ. ಆರ್ಎಸ್ಎಸ್ಗೆ ಅನುಮತಿ ಇದೆ ಅಂದ್ರೆ ಭೀಮ್ ಆರ್ಮಿಗೂ ಇದೆ. ಮಂಡ್ಯದಲ್ಲಿ ನಟ ಚೇತನ್ ಅಹಿಂಸಾ ಹೇಳಿಕೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ನಗರದಲ್ಲಿ ಪ್ರದಕ್ಷಿಣೆ. ಶಾಸಕ ದೊಡ್ಡನಗೌಡ ಪಾಟೀಲ್ ಭಾಗಿ. ಮಾರ್ಗ ಮಧ್ಯೆ ಹೂ ಸುರಿದ ಜನ. ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ನಡಿಗೆ. ಮೈಸೂರು ದಿವಾನ್ ಶೇಷಾದ್ರಿ ಅಯ್ಯರ್, ಚಾಮರಾಜೇಂದ್ರ ಮಹಾರಾಜರ ಪ್ರತಿಮೆಗೆ ಪುಷ್ಪಾರ್ಚನೆ. ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಡಿಕೆ ಶಿವಕುಮಾರ್. ಬಳ್ಳಾರಿಯಲ್ಲಿ ಆರಂಭವಾಯಿತು ರೆಡ್ಡಿ ವರ್ಸಸ್ ರೆಡ್ಡಿ ಬ್ಯಾಟಲ್. ಚುನಾವಣೆಗೂ ಮುನ್ನವೇ ಶುರುವಾಯಿತು ಗಿಫ್ಟ್ ಪಾಲಿಟಿಕ್ಸ್. ಬರ್ತ್ಡೇ ಹೆಸರಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿಯಿಂದ ಮನೆ ಮನೆಗೂ ತಲುಪಿತು ಕಿಚನ್ ಸೆಟ್. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಭೂ ಕಬಳಿಕೆ ಆರೋಪ. ದಾವಣಗೆರೆ ವಿಜಯನಗರ ಗಡಿಯಲ್ಲಿರೋ ಶಾಮನೂರು ಶುಗರ್ಸ್ ಕಾರ್ಖಾನೆಯ ಬಳಿ ಅರಣ್ಯ ಜಮೀನು ಸರ್ಕಾರಿ ಹಳ್ಳ ಒತ್ತುವರಿ ಮಾಡಿದ್ರ. ನಾಳೆ ಭೂ ದಾಖಲೆ ಜಂಟಿ ನಿರ್ದೇಶಕ ನಿಸಾರ್ ಅಹಮದ್ ನೇತೃತ್ವದಲ್ಲಿ ತನಿಖೆ. ತಮಿಳುನಾಡಿನ ಎವಿಪಿ ಫಿಲ್ಮ್ ಸಿಟಿ ಮಾಲೀಕನ ಮೇಲೆ ಬೆಂಗಳೂರಿನಲ್ಲಿ ಎಫ್ಐಆರ್. ಪ್ರೀತ್ಸೆ ಅಂತ ಖ್ಯಾತ ಫ್ಯಾಷನ್ ಡಿಸೈನರ್ ಹಿಂದೆ ಬಿದ್ದಿದ್ದ ಸಂತೋಷ್. ವೈಯಾಲಿ ಕಾವಲ್ ಠಾಣೆಯಲ್ಲಿ ದೂರು ನೀಡಿದ ಫ್ಯಾಷನ್ ಡಿಸೈನರ್. ಸಿನಿಮಾ ಸ್ಟೈಲ್ ಅಲ್ಲಿ ಶ್ರೀಗಂಧದ ಮರ ಸಾಗಾಟ ಮಾಡ್ತಾ ಇದ್ದ ಗ್ಯಾಂಗ್. ಟೆಂಪೋನಲ್ಲಿ ಈರುಳ್ಳಿ ಮೂಟೆ ಅಂತ ಗಂಧದ ಮರಗಳ ಸ್ಮಗ್ಲಿಂಗ್. ಆಂಧ್ರದ ಕರ್ನೂಲಿನಿಂದ ಚೀನಾಗೆ ಸಾಗಿಸೋಕೆ ಬೆಂಗಳೂರಿಗೆ ಬರ್ತಾ ಇದ್ದ ಸಿಂಡಿಕೇಟ್ನ ಲಾಕ್ ಮಾಡಿದ ಸಿದ್ದಾಪುರ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುಂದುವರೆದ ಕೈದಿಗಳ ರಾಜಾತಿಥ್ಯ. ಎಡಿಜಿಪಿ ದಯಾನಂದ್ರಿಂದ 5 ಜನ ಜೈಲು ಸಿಬ್ಬಂದಿಯ ಅಮಾನತು. ಜೈಲಲ್ಲಿ ಹೊಸ ನಿಬಂಧನೆಗಳನ್ನ ವಿಧಿಸೋಕೆ ಚಿಂತನೆ. ಒಂದೇ ಜೈಲಿನಲ್ಲಿ ಅನೇಕ ವರ್ಷಗಳಿಂದ ಇರುವ ಸಿಬ್ಬಂದಿಯ ವರ್ಗಾವಣೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೊಡ್ಡ ಕೆರೆ ಒತ್ತುವರಿ. ಸುತ್ತಮುತ್ತಲಿನ 5-6 ಗ್ರಾಮಗಳ ಜೀವನಾಡಿ. ಹುಲ್ಲು ಕೆಸರು ಜೊಂಡು ತುಂಬಿ ಹಾಳು. ಕ್ಯಾರೇ ಎನ್ನದ ಜನಪ್ರತಿನಿಧಿಗಳು. ಕೆರೆ ಉಳಿವಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರ ಅಳಲು. ಹುಬ್ಬಳ್ಳಿ ಎಪಿಎಂಸಿಯಲ್ಲಿ ಬೆಲೆ ಕೇಳಿ ಈರುಳ್ಳಿ ಬೆಳೆದ ರೈತರ ಕಣ್ಣಲ್ಲಿ ನೀರು. ಬೆಂಬಲ ಬೆಲೆ ಸಿಗದೆ ಅನ್ನದಾತ ಕಂಗಾಲು. ಕನಿಷ್ಠ 5,000 ರೂಪಾಯಿ ನಿಗದಿ ಮಾಡುವಂತೆ ಆಗ್ರಹಿಸ್ತಾ ಇರೋ ರೈತರು. ಪತಿ ಜೊತೆ ಜಗಳ. ಮನೆ ಬಿಟ್ಟು ಹೋದ ಪತ್ನಿ. ಹೆಂಡತಿ ಮೇಲಿನ ಸಿಟ್ಟಿಗೆ ಉಸಿರುಗಟ್ಟಿಸಿ ಅವಳಿ ಮಕ್ಕಳನ್ನ ಕೊಂದು ಪೊಲೀಸರಿಗೆ ಶರಣಾದ ಪಾಪಿ ತಂದೆ. ಮಹಾರಾಷ್ಟ್ರದ ಬುಲ್ದಾನಾದಲ್ಲಿ ಹೃದಯ ವಿದ್ರಾವಕ ಘಟನೆ. ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯಲ್ಲಿ ವೈದ್ಯೆ ಮೇಲೆ ಅತ್ಯಾಚಾರ, ಆತ್ಮಹತ್ಯೆ ಪ್ರಕರಣ. ತಲೆಮರೆಸಿಕೊಂಡಿದ್ದ ಪಿಎಸ್ಐ ಗೋಪಾಲ್ ಬಡ್ನೆ, ಟೆಕ್ಕಿ ಪ್ರಶಾಂತ್ ಬನಕರ್ ಬಂಧನ. ಸರಿಯಾದ ತನಿಖೆಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಮೃತ ವೈದ್ಯೆಯ ಕುಟುಂಬಸ್ಥರ ಆಗ್ರಹ. ಅಮೆರಿಕದ ಉತ್ತರ ಕೆರೋಲಿನಾದಲ್ಲಿ ಮತ್ತೆ ಗುಂಡಿನ ಸದ್ದು. ವೀಕೆಂಡ್ ಪಾರ್ಟಿ ಮೇಲೆ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ. ದುರ್ಘಟನೆಯಲ್ಲಿ 2 ಸಾವು, 11ಕ್ಕೂ ಹೆಚ್ಚು ಮಂದಿಗೆ ಗಾಯ. ಅಪ್ಪು ಕನಸುಗಳನ್ನ ಸಾಕಾರಗೊಳಿಸೋಕೆ ನೂತನ ಆಪ್. ಡಿಸಿಎಂ ಡಿಕೆ ಶಿವಕುಮಾರ್ ರಿಂದ ಅಪ್ಪು ಫ್ಯಾಂಡಮ್ ಆಪ್ ಲಾಂಚ್. ಈ ಆಪ್ ದೊಡ್ಡ ಯಶಸ್ಸು ಗಳಿಸಲಿ ಅಂತ ಡಿಕೆಶಿ ವಿಶ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.